ಎಲ್ಲರಿಗೂ ಯೇಸು ಕ್ರಿಸ್ತನ ಮಧುರವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ಹೃದಯಪೂರ್ವಕವಾದ ವಂದನೆಗಳು. ಉದಯ ಕಾಲದ ಆತ್ಮಿಕ ಉಪಹಾರ ಕಾರ್ಯಕ್ರಮವನ್ನು ನೋಡುವ ಪ್ರತಿ ಸ್ನೇಹಿತರು, ಆತ್ಮೀಯರು, ಬಂಧು ಮಿತ್ರರಿಗೂ ದೇವರ ಶುಭವು, ದೇವರ ಕೃಪೆಯು ನಿಮ್ಮನ್ನು ಹಿಂಬಲಿಸಲಿ. ಸ್ನೇಹಿತರೆ, ಆತ್ಮೀಯರೇ, ಪ್ರಿಯರೇ, ಈ ಮುಂಚಾನೆ ವೇಳೆಯಲ್ಲಿ ಪ್ರತಿನಿತ್ಯದ ದೇವರ ವಾಕ್ಯದಂತೆಯೂ ಈ ದಿನ ದೇವರು ಕೊಟ್ಟಂತ ವಾಕ್ಯವನ್ನು ನಾವು ನೋಡಿಕೊಂಡು ದೇವರ ಆಶೀರ್ವಾದವನ್ನು, ದೇವರ ಸತ್ಯತೆಯನ್ನು ನಾವು ಹೊಂದಿಕೊಳ್ಳೋಣ. ದೇವರು ಈ ದಿನ ಕೊಟ್ಟಂತ ವಾಕ್ಯ ಸತ್ಯವೇದದಲ್ಲಿರುವಂಥ ಮತ್ತಾಯನೆಂಬ ಪುಸ್ತಕ, ಅದರಲ್ಲಿ 13ನೇ ಅಧ್ಯಾಯ 23ನೇ ವಚನದಲ್ಲಿ ದೇವರ ವಾಕ್ಯ ಹೀಗೆ ನಮಗೆ ತಿಳಿಸುವಂಥದ್ದಾಗಿದೆ. ಒಬ್ಬನು ವಾಕ್ಯವನ್ನು ಕೇಳಿ ತಿಳಿಕೊಂಡು ಫಲವಂತನಾಗಿ 100ರಷ್ಟಾಗಲಿ 60ರಷ್ಟಾಗಲಿ 30ರಷ್ಟಾಗಲಿ ಫಲವನ್ನು ಕೊಡುತ್ತಾನೆ, ಇವನೇ ಒಳ್ಳೆಯ ನೆಲವಾಗಿರುವವನು ಎಂದು ಹೇಳಿದನು. ದೇವರ ನಾಮಕ್ಕೆ ಸ್ತೋತ್ರವುಂಟಾಗಲಿ. ಸತ್ಯವೇದದಲ್ಲಿ ಬೀಜಗಳಂದ್ರೆ 4 ಬೀಜಗಳ ಕುರಿತಾಗಿ ದೇವರು ವಾಕ್ಯವನ್ನು ತಿಳಿಸ್ತಾನೆ. ಅದರಲ್ಲಿ ಕೊನೆಯ ಬೀಜ ಇದು 4ನೇ ಬೀಜ. ಈ 4ನೇ ಬೀಜ ಒಳ್ಳೆಯ ನೆಲದಲ್ಲಿ ಬಿದ್ದಂಥ ಬೀಜ ಎಂಬುದಾಗಿ. ಒಳ್ಳೆ ನೆಲದಲ್ಲಿ ಬಿದ್ದಂಥ ಬೀಜ ಒಳ್ಳೆ ಫಲವನ್ನು ಕೊಡಲಿಕ್ಕೆ ಸಾಧ್ಯ. ಯಾಕೆಂದರೆ ಅದಕ್ಕೆ ಎಲ್ಲ ರೀತಿಯ ಆರೈಕೆ ಮಾಡುವುದಕ್ಕೆ ರೈತನು ಅಲ್ಲಿ ಎಲ್ಲವನ್ನು ಸಿದ್ಧಪಡಿಸಿಕೊಂಡಿರೋದ್ರಿಂದ ಆ ಭೂಮಿ ಕೂಡ ಅದು ಫಲವತ್ತಾಗಿರುವಂಥ ಭೂಮಿ ಆಗಿರೋದ್ರಿಂದ, ಆ ನೆಲವಾಗಿರೋದ್ರಿಂದ ಅಲ್ಲಿ 100ಕ್ಕೂ 100ರಷ್ಟು ಫಲ ಬರಲಿಕ್ಕೆ ಸಾಧ್ಯವುಂಟು. ಅದೇ ರೀತಿಯಲ್ಲಿ ಸ್ನೇಹಿತರೆ, ಆತ್ಮೀಯರೇ, ಪ್ರಿಯರೇ, ನೋಡುವ ಪ್ರತಿಯೊಬ್ಬರು ಇವತ್ತು ನಿಜವಾಗಲಿ ವಾಕ್ಯ ಹೇಳಿದ ಹಾಗೆ ಒಬ್ಬನು ವಾಕ್ಯವನ್ನು ಕೇಳಿ ತಿಳ್ಕೊಂಡು ಫಲವಂತನಾದನಂತೆ. ಹಂಗೆ ಇವತ್ತು ಪ್ರತಿಯೊಬ್ಬರು ಯಾವುದೇ ವಿಷಯವನ್ನು ಬರೀ ಕೇಳೋದ್ರಿಂದ ನಿಜವಾಗಿ ನಮಗೆ ಸತ್ಯಾಂಶಗಳು ತಿಳಿಯೋದಕ್ಕೆ ಸಾಧ್ಯವಿಲ್ಲ. ಕೇಳಿ ತಿಳ್ಕೊಳ್ಳಬೇಕು ಚೆನ್ನಾಗಿ. ಯಾಕೆಂದರೆ ಇವತ್ತು ನಾವು ಒಂದು ವಾಹನ ತೆಗೆದುಕೊಂಡ್ರೆ ಅದ್ರ ಬಗ್ಗೆ ಅದು ಎಷ್ಟು CC, ಅದು ಯಾವ ರೀತಿಯಲ್ಲಿ, ಏನು, ಹೆಂಗ, ಎಲ್ಲವನ್ನು ಕೇಳ್ತೀವಿ. ಯಾವ ಬ್ರೇಕ್ ಇದೆ, ಡಿಸ್ಕ್ ಬ್ರೇಕ್ ಇದೆಯಾ, ಇಲ್ಲ ಮಾಮೂಲು ಬ್ರೇಕ್ ಇದೆಯಾ, ಇಲ್ವಾ ಟೈರ್ ಹೀಗಿದೆಯಾ, ಆಗಿದೆ, ಎಲ್ಲವನ್ನು ಕೇಳಿಕೊಂಡು ಆಮೇಲೆ ನಾವು ಆ ಗಾಡಿಯನ್ನು ತೆಗೆದುಕೊಳ್ಳಿಕ್ಕೆ ಯೋಚನೆ ಮಾಡ್ತೀವಿ. ಅದೇ ರೀತಿಯಲ್ಲಿ ಪ್ರತಿಯೊಂದು ಕಾರ್ಯಗಳು, ಈ ಲೌಕಿಕವಾದ ಕಾರ್ಯಗಳನ್ನು ನಾವು ಚೆನ್ನಾಗಿ ಕೇಳಿ ತಿಳ್ಕೊಂಡು ಅದನ್ನು ತೆಗೆದುಕೊಳ್ಳುತ್ತೀವಿ. ಆದರೆ ನಿಜವಾಗಿ ಅಂದರೆ ಆತ್ಮಿಕವಾಗಿಯೂ ಮತ್ತೆ ಶಾಶ್ವತವಾಗಿಯೂ ಇರಬೇಕಾದಂಥ ಕಾರ್ಯವನ್ನು ನಾವು ಕೇಳಿ ತಿಳ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ. ಯಾಕೆಂದರೆ ಈ ಲೋಕದಲ್ಲಿರುವಂಥ ಕಾರ್ಯಗಳು ನಮ್ಮನ್ನು ಅದರಲ್ಲಿ ಬಿಡದಂತೆ ಅದು ನಮ್ಮನ್ನು ಅಡಗಿಸುವಂಥವಾಗಿರೋದ್ರಿಂದ. ಅದಕ್ಕಾಗಿ ಸ್ನೇಹಿತರೆ, ದಯಮಾಡಿ ನಾನು ಹೇಳ್ತೇನೆ, ಇವತ್ತು ನಿಮ್ಮ ವಾಹನ ತೆಗೆದುಕೊಂಡಾಗ 1 ವರ್ಷನೋ 2 ವರ್ಷನೋ ಇಲ್ಲ 5 ವರ್ಷನೋ ಇಲ್ಲ ಅದು 1 ತಿಂಗಳಲ್ಲೂ ಕೂಡ ಅದು ಮುರಿದೋಗ್ಬೋದು, ಅದು ಕೆಟ್ಟೋಗ್ಬೋದು, ಕಳೆದೋಗ್ಬೋದು. ಆದರೆ ಇದಕ್ಕೆ ಇಷ್ಟು ನೀವು ಕೇಳಿ ತಿಳ್ಕೊಂಡು ಅದನ್ನು ಅಷ್ಟು ಕ್ರಮವಾಗಿ ತೆಗೆದುಕೊಳ್ಳುವಾಗ ನಿಮ್ಮನ್ನು ದೇವರು ಈ ಲೋಕದಲ್ಲಿ ಇಟ್ಟವನು ಯಾರು, ನೀವು ಈ ಲೋಕದಲ್ಲಿ ಇರುವಷ್ಟು ದಿನಗಳ ಕಾಲ ನಿಮ್ಮನ್ನು ನಡೆಸುವನು ಯಾರು, ತಿರುಗಿ ನಿಮ್ಮನ್ನು ಆ ಪರಲೋಕಕ್ಕೆ ಕರ್ಕೊಂಡೋಗುವನು ಯಾವರು ಎಂಬುದಾಗಿ ತಿಳ್ಕೊಳ್ಳೋದು ಇವತ್ತು ಎಷ್ಟೋ ಜನ ನಿಜವಾಗ್ಲಿ ಅಂದರೆ ಹಾಗೆ ಈ ಲೋಕದ ನಶಿಸುವಂಥ ಕಾರ್ಯಗಳಲ್ಲಿ ಹೋಗ್ತಾ ಇದ್ರಿ. ದಯಮಾಡಿ ನಾನು ಇವತ್ತು ನಿಮಗೆ ಎಚ್ಚರಿಸುವಂಥವನಾಗಿದ್ದೇನೆ. ಸತ್ಯವಾದದ್ದು ಯಾವುದು ಎಂಬುದಾಗಿ ಕೇಳಿ ಚೆನ್ನಾಗಿ ತಿಳ್ಕೊಳ್ರಿ. ಖಂಡಿತವಾಗಿ ಹೇಳುತ್ತೇನೆ, ಕೇಳಿ ತಿಳ್ಕೊಳ್ಳೋದ್ರಿಂದ ಕರ್ತನಾದ ಯೇಸು ಕ್ರಿಸ್ತನು ಯಾರೆಂಬುದಾಗಿ ನಮಗೆ ತಿಳಿಯಲಿಕ್ಕೆ ಸಾಧ್ಯವಾಗ್ತದೆ. ನಿಜವಾದ ದೇವರು ಯಾರೆಂಬುದಾಗಿ ನೀವು ತಿಳ್ಕೊಳ್ಳೋಕ್ಕೆ ಸಾಧ್ಯವಾಗ್ತದೆ. ಇವತ್ತು ಎಷ್ಟೋ ಜನ ಯೇಸು ಸ್ವಾಮಿ ನಿಜವುಳ್ಳ ದೇವರೆಂದಾಗ ಎಲ್ಲರೂ ಯೋಚನೆ ಮಾಡೋದೇನೆಂದರೆ ಆ ದೇವರು ಯಾರೋ, ಎಲ್ಲಿಂದೋ ಬಂದವನು, ಏನೋ ವಿಧ ವಿಧವಾದ ರೀತಿಯಲ್ಲಿ ಮಾತಾಡ್ತಾರೆ. ಇಲ್ಲ, ಪ್ರತಿಯೊಂದನ್ನು ಕೂಡ ಕೇಳಿ ತಿಳ್ಕೊಂಡ್ರೆ ಸತ್ಯವುಳ್ಳ ದೇವರು ಯಾರೆಂದು ನಿಮಗೆ ತಿಳಿತದೆ. ಆ ತಿಳ್ಕೊಂಡಾಗಲೇ ಆ ದೇವರ ಹತ್ರ ನಿಮಗೆ ಎಲ್ಲ ರೀತಿಯ ಕಾರ್ಯಗಳು ಹೊಂದಿಕೊಳ್ಳಲಿಕ್ಕೆ ಸಾಧ್ಯವುಂಟು. ಅದು ಖಂಡಿತವಾಗಿ ನೀವು ಆ ದೇವರ ಪಾದಗಳನ್ನು ಹಿಡಿಯುವಾಗ ಆತನ ಪರಲೋಕ ರಾಜ್ಯದಲ್ಲಿ ಸೇರಲಿಕ್ಕೆ ಸಾಧ್ಯ. ಆತ್ಮೀಯರೇ, ನಾವು ನೋಡುವ ಆತ್ಮಿಕರು ಕೂಡ ಹೇಳಲಿಕ್ಕೆ ಇಷ್ಟಪಡುತ್ತೇನೆ, ನಿಜವಾಗ್ಲಂದ್ರೆ ಕೇಳುವುದು ವಾಕ್ಯದಿಂದ ಏನು ಬರಲ್ಲ, ಕೇಳಿ ತಿಳ್ಕೊಳ್ಳುವುದರಿಂದ ಖಂಡಿತವಾಗಿ ನಾವು ಒಳ್ಳೆ ನೆಲದಲ್ಲಿ ಬಿದ್ದ ಬೀಜವಾಗಲಿಕ್ಕೆ ಸಾಧ್ಯ. ಆ ಒಳ್ಳೆ ನೆಲವೇ ಯೇಸು ಕ್ರಿಸ್ತನು. ನೋಡುವ ಪ್ರತಿಯೊಬ್ಬರಿಗೆ ಹೇಳುತ್ತೇನೆ, ಒಳ್ಳೆ ನೆಲವಾಗಿರುವ ಯೇಸು ಕ್ರಿಸ್ತನಲ್ಲಿ ಯಾವ ಬೀಜ, ಯಾವ ಮನುಷ್ಯನು ಸೇರುತ್ತಾನೋ ಅವನು 100ಕ್ಕೂ 100ರಷ್ಟು ಫಲ ಕೊಡಲಿಕ್ಕೆ ಸಾಧ್ಯ ಉಂಟೆಂಬುದಾಗಿ ಈ ಮುಂಚಾನೆ ವೇಳೆಯಲ್ಲಿ ದೇವರ ವಾಕ್ಯ ಕರ್ತನಾದ ಯೇಸು ಕ್ರಿಸ್ತನು ನಮಗೆ ತಿಳಿಸುವನಾಗಿದ್ದಾನೆ. ನಿಜವಾಗ್ಲೂ ಹೇಳುತ್ತೇನೆ, ಹೃದಯದ ಕಣ್ಣುಗಳನ್ನು ತೆರೆದು ದೇವರಾದ ಯೇಸು ಕ್ರಿಸ್ತನನ್ನು ನಿಜವುಳ್ಳ ದೇವರೆಂದು ತಿಳಿದುಕೊಂಡು ಆತನಲ್ಲಿ ನೀವು ಜೀವಿಸಿ ನಿತ್ಯ ರಾಜ್ಯಕ್ಕೆ ಸೇರಬೇಕೆನ್ನುವುದೇ ನಮ್ಮ ಆಸೆ, ಆ ಕರ್ತನ ಆಸೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.
ಕಣ್ಣುಗಳನ್ನು ಮುಚ್ಚಿಕೊಂಡು ನಾನು ಪ್ರಾರ್ಥನೆ ಮಾಡುವವರಾಗಿರೋಣ. ಪರಲೋಕದಲ್ಲಿರುವ ಒಳ್ಳೆಯ ತಂದೆಯೇ, ಈ ಮುಂಚಾನ ವೇಳೆಯಲ್ಲಿ ತಿಳಿಸಿದಂಥ ವಾಕ್ಯದ ಮೇರೆಗೆ ನೀನು ಯಾರೆಂಬುದಾಗಿ ಈ ಲೋಕದ ಜನರು ಕರ್ತನೆ ನಿನ್ನ ಅರಿತುಕೊಳ್ಳದೆ, ನಿನ್ನನ್ನು ತಿಳ್ಕೊಳ್ಳದೆ ಇರುವ ಜನರ ಹೃದಯಗಳನ್ನು ತರ ಮಾಡಿ ಅವರು ಕೇಳಿ ಸಂಪೂರ್ಣವಾಗಿ ತಿಳ್ಕೊಂಡು ಕರ್ತನೆ ನಿನ್ನಲ್ಲಿ, ನಿನ್ನ ಪಾದದಲ್ಲಿ ನಿನ್ನ ನಿಜವುಳ್ಳ ದೇವರೆಂಬುದಾಗಿ ಕರ್ತನೆ ಅರಿತುಕೊಂಡು ಜೀವಿಸುವಂತೆ ಕೃಪೆ ಮಾಡು. ಕರ್ತನೆ ಯಾರೆಲ್ಲ ಕರ್ತನೆ ನಿನ್ನ ಕರ್ತನೆ ನೋಡದೆ, ನೀನೇ ಸಾಕ್ಷಾತ್ ದೇವರೆಂದು ತಿಳ್ಕೊಳ್ಳದೆ ಜೀವಿಸುವ ಪ್ರತಿ ಹೃದಯಗಳನ್ನು ತೆರ ಮಾಡಿ ನಿನ್ನ ನಾಮವನ್ನು ಮಹಿಮೆ ಪಡಿಸಿಕೋ. ನೀನೇ ಮಹಿಮೆ ಹೊಂದು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ, ಪರಲೋಕದ ಜೀವವುಳ್ಳ ಒಳ್ಳೆಯ ತಂದೆ, ಆಮೆನ್. ಎಲ್ಲರಿಗೂ ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು. ದೇವರನ್ನು ಚೆನ್ನಾಗಿ ಕೇಳಿ ತಿಳ್ಕೊಂಡು ದೇವರ ಪಾದದಲ್ಲಿ ಸೇರಿ ಆಶೀರ್ವಾದ ಹೊಂದ್ರಿ. ಗಾಡ್ ಬ್ಲೆಸ್ ಯು.